ಹಾಲೆಲೂಯಾ. ಗುಡ್ ಮಾರ್ನಿಂಗ್. ಸಿದ್ಧರಾಗಿದ್ದೀರಾ ದೇವರ ವಾಕ್ಯ ಕೇಳಲು? ಬನ್ನಿ, ಹಾಗಾದರೆ ದೇವರ ವಾಕ್ಯ ನಮಗೆ ಎಷ್ಟೋ ಅವಶ್ಯಕವಲ್ಲವೋ? ಪ್ರತಿ ದಿನವೂ ಉದಯದಲ್ಲಿಯೇ ದೇವರ ವಾಕ್ಯ ಕೇಳುತ್ತಾ ಆಶೀರ್ವದಿಸಲ್ಪಡ್ತಾ ಇದ್ದೀರೆಂದು ನೀವು ಕಳಿಸುತ್ತಿರುವ ವಾಟ್ಸಪ್ ಮೆಸೇಜ್ಗಳಿಗಾಗಿ ದೇವರನ್ನು ಸ್ತುತಿಸುತ್ತೇನೆ. ಅದಕ್ಕಾಗಿಯೇ ನಿಲ್ಲಿಸದೆ ಈ ಅನುದಿನದ ಧ್ಯಾನ ಮುಂದುವರಿಸುವುದಕ್ಕಾಗಿ ಎಷ್ಟೇ ಪ್ರಯಾಸವಾಗಿದ್ರೂ ಕೂಡ, ಎಷ್ಟೇ ಮೀಟಿಂಗ್ಗಳಿಗಾಗಿ ತಿರುಗಾಡಬೇಕಾದರೂ ಕರ್ತನು ಕೊಟ್ಟ ಸಂದೇಶಗಳನ್ನು ಈ ರೀತಿ ಪ್ರತಿದಿನ ನಿಮಗೆ ಸಾರಬೇಕೆಂದು ಬಯಸುತ್ತಿದ್ದೇನೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ನಿಮಗೆ ವಂದನೆಗಳು. ಮತ್ತೊಂದು ಸಾರಿ ಈ ಉದಯ ಕಾಲದಲ್ಲಿ ನಮ್ಮೊಂದಿಗೆ ಮಾತಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೇನ್. ದೇವರಿಗೆ ಸ್ತೋತ್ರ. ಕ್ರಮ ತಪ್ಪದೆ ಕೇಳ್ತಾ ಇದ್ದೀರಾ ಪ್ರಿಯರೇ? ನಿನ್ನೆಯ ಅನುದಿನದ ಧ್ಯಾನ ವೀಕ್ಷಿಸಿದ್ದೀರಾ? ಏನ್ ಪ್ರಿಯರೇ, ಲೋಕದಲ್ಲಿ ಕಳವಳ ಉಂಟಾಗುತ್ತಿರುವಾಗ ಭಯಪಡುತ್ತಾ ಇದ್ದೀರಾ? ಲೋಕದಲ್ಲಿ ನಮ್ಮನ್ನು ವಿರೋಧಿಸುವ ಶಕ್ತಿಗಳು, ದುರಾತ್ಮ ಸಮೂಹಗಳು ಇವೆ. ನಮ್ಮ ವಿರೋಧಿಯಾಗಿರುವ ಸೈತಾನನು ಯಾರನ್ನು ನುಂಗಲಿ ಎಂಬುದಾಗಿ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ತಿರುಗಾಡುತ್ತಿದ್ದಾನೆ. ಮುಖ್ಯವಾಗಿ ದೇವರಿಗೋಸ್ಕರ ಬದುಕಬೇಕೆಂದಿರುವವರನ್ನು, ದೇವರ ನಾಮ ಮಹಿಮೆಪಡಿಸಬೇಕೆಂದಿರುವವರನ್ನು ಸೈತಾನನು ಆಟಂಕಪಡಿಸುವುದಕ್ಕಾಗಿ ಅವನು ಕುತಂತ್ರ ಮಾಡುವವನಾಗಿದ್ದಾನೆ. ಈ ಪದ ಬಳಸ್ತಾರಲ್ಲವೇ? ಅದಕ್ಕೋಸ್ಕರವೇ ಯೇಸುವನ್ನು ನಂಬಿದ ಮೇಲೆ ನಮಗೆ ಶೋಧನೆಗಳು ಹೆಚ್ಚಾಗಿವೆ ಎಂದು ಕೆಲವರು ಹೇಳುತ್ತಾರೆ. ಕಾರಣ, ನಿಮ್ಮನ್ನು ಹಿಂದಕ್ಕೆ ಎಳೆಯಬೇಕೆಂದು ಇಷ್ಟು ಸುದೀರ್ಘ ಕಾಲ ನನ್ನನ್ನು ಸೇವಿಸಿದ ಈ ವ್ಯಕ್ತಿ ನನ್ನನ್ನು ಬಿಟ್ಟು ಹೋದನಲ್ಲವೇ? ಎಷ್ಟು ಸಾಧ್ಯವಾಯಿತೋ ಅಷ್ಟು ತೊಂದರೆ ಇವನಿಗೆ ಕೊಟ್ಟು ಕಾಡಿಸಬೇಕು. ಇವನಿಗೆ ಈ ದಿನ ಸ್ವೇಚ್ಛವಾಗಿದ್ದಾನಲ್ಲವೇ, ಆರಾಮಾಗಿದ್ದಾನಲ್ಲವೇ, ಸಂತೋಷವಾಗಿದ್ದಾನಲ್ಲವೇ ಎಂದು ಹೀಗೆ ಬಿಡುಗಡೆ ಹೊಂದಿರುವಂತಹ ಒಬ್ಬ ಕ್ರೈಸ್ತನಿಗೆ, ಇಲ್ಲವೇ ರಕ್ಷಿಸಲ್ಪಟ್ಟ ವ್ಯಕ್ತಿಯನ್ನು ನೋಡುವಾಗ ಸೈತಾನನು ಅಸೂಯೆಪಡ್ತಾನೆ. ಆ ಅಸೂಯೆದಿಂದಲೇ ಮತ್ತೆ ನಮ್ಮನ್ನು ತನ್ನ ವಶಪಡಿಸಿಕೊಳ್ಳಬೇಕೆಂದು ಯುಕ್ತಿಗಳು, ಕುಯುಕ್ತಿಗಳು, ಎಲ್ಲಾ ರೀತಿಯಲ್ಲಿ ಪ್ರಯತ್ನಿಸ್ತಾನೆ. ಇನ್ನು ಹೊರಗಡೆ ಫೋರ್ಸಸ್ನಿಂದ ಆಗದಿದ್ದರೆ ಮನೆಯೊಳಗಡೆ ಇರುವವರಿಂದಲೇ ತೊಂದರೆಗಳನ್ನು ತರುತ್ತಾನೆ. ಯಾವುದೇ ರೀತಿಯಾದ ಹೋರಾಟ ಬಂದರೂ ಕೂಡ ಯಾವತ್ತೇ ಆಗಲಿ ಮನುಷ್ಯರನ್ನು ದ್ವೇಷಿಸಬೇಡಿರಿ. ಮನುಷ್ಯರ ಮುಖಾಂತರ ಬರುವ ಶೋಧನೆಗಳಿಗೆ ಕಾರಣ ದುರಾತ್ಮಗಳ ಸಮೂಹ ಆಗಿವೆ ಎಂಬುದು ದೇವರ ಮಕ್ಕಳಾದ ನಂತರ ನಾವು ಗುರುತಿಸಬೇಕು. ಎಷ್ಟೋ ರೀತಿಯ ಗುಂಪಿನ ಜನರು ಬೇರ್ಪಡುತ್ತಾ ಇರಬಹುದೇನೋ, ಆದರೆ ದೇವರ ದೃಷ್ಟಿಯಲ್ಲಿ ಎರಡೇ ಗುಂಪುಗಳಿವೆ: ದೇವರ ಸಂಬಂಧಿಗಳು, ಸೈತಾನನ ಸಂಬಂಧಿಗಳು. ಎಲ್ಲರೂ ಸೈತಾನನ ಗುಂಪಿನಲ್ಲಿಯೇ ಇದ್ದವರು. ನಮ್ಮ ಸ್ಥಿತಿ ಎಂಥದೆಂದು ನಾವು ಅರಿತುಕೊಂಡು ನಮ್ಮ ಯೇಸು ನಮಗಾಗಿ ಮಾಡಿರುವಂತಹ ಶಿಲುಬೆಯ ಯಜ್ಞೆಯಲ್ಲಿ ನಂಬಿಕೆಯಿಟ್ಟು ಆತನ ರಕ್ತದಿಂದ ವಿಮೋಚಿಸಲ್ಪಟ್ಟು ಮರಣದೊಳಗಡೆಯಿಂದ ಜೀವದೊಳಗೆ ದಾಟಿ ಹೋದೆವು, ಕತ್ತಲೆಯೊಳಗಿಂದ ಬೆಳಕಿಗೆ ಬಂದೆವು. ಅದಕ್ಕಾಗಿಯೇ ದೇವರ ಸಂಬಂಧಿಗಳಿಗೆ ಯಾವಾಗಲೂ ಲೋಕ ಸಂಬಂಧಿಗಳು ವಿರೋಧಿಗಳಾಗಿರ್ತಾರೆ. ಇಹಲೋಕದ ಅಧಿಕಾರಿ ಸೈತಾನನೇ ಅಲ್ಲವೇ? ಅದಕ್ಕಾಗಿಯೇ ಆ ಒಂದು ಹೋರಾಟ ಇದ್ದೇ ಇರುತ್ತೆ. ಆದರೆ ಭಯಪಡಬಾರದು. ಲೋಕದ ಶಕ್ತಿಯನ್ನು ನೋಡಿ ಯೇಸುವನ್ನು ಹೊಂದಿದವರು ಹಿಂಜರಿಯಬಾರದು. ಯಾಕೆಂದರೆ ನಿಮ್ಮೊಳಗಿರುವ ಆತನು ಲೋಕದಲ್ಲಿರುವವನಿಗಿಂತಲೂ ದೊಡ್ಡವನಾಗಿದ್ದಾನೆ. ನಮ್ಮ ಒಳಗಡೆ ಕ್ರಿಸ್ತನಿರುವಾಗ ಈ ಲೋಕದಲ್ಲಿರುವ ಸೈತಾನನು ಎಷ್ಟೇ ಬಲ ಪ್ರಯೋಗ ಮಾಡಿದ್ರು, ನಮ್ಮೊಳಗಿರುವಂತಹ ಕ್ರಿಸ್ತನು ಇಹಲೋಕ ಅಧಿಕಾರಿ ಎಂದು ಕರೆಯಲ್ಪಡುತ್ತಿರುವ ಸೈತಾನನಿಗಿಂತಲೂ ದೊಡ್ಡವನಾಗಿದ್ದಾನೆ. ಮರಣವನ್ನು ಜಯಿಸಿದಾತನಾಗಿದ್ದಾನೆ. ಸರ್ವಾಧಿಕಾರ ಉಳ್ಳವನಾಗಿದ್ದಾನೆ. ಮೇಲು ಮಾಡುವಾತನು, ಕಾಪಾಡುವಾತನೂ ಆಗಿದ್ದಾರೆ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಮಾಡಿ ನೋಡಿ, ನಿಮಗೆ ದೊಡ್ಡ ಕಾವಲು ದೊರಕುತ್ತದೆ. ಬಹಳಷ್ಟು ಸಾರಿ ಸೈತಾನನು ನಮ್ಮ ವಿರುದ್ಧ ದಾಳಿ ಮಾಡಲು ಬರ್ತಾನೆ. ಇಸ್ರಾಯೇಲ್ ದೇಶದಲ್ಲಿ ಎಲೀಷಾ ಎಂಬ ಒಬ್ಬ ಪ್ರವಾದಿ ಇದ್ದನು. ಆ ಪ್ರವಾದಿ ದೇವರಿಂದ ಇಸ್ರಾಯೇಲ್ ಜನಾಂಗದವರನ್ನು ಕಾಪಾಡುವುದಕ್ಕಾಗಿಯೂ, ಎಚ್ಚರಿಸುವುದಕ್ಕಾಗಿಯೂ, ಬೋಧಿಸುವುದಕ್ಕಾಗಿಯೂ, ರಾಜರುಗಳನ್ನೂ ಸಹ ಅವರನ್ನು ಗದರಿಸುವುದಕ್ಕಾಗಿಯೂ, ತಿದ್ದುವುದಕ್ಕಾಗಿಯೂ, ನಡೆಸುವುದಕ್ಕಾಗಿಯೂ ದೇವರು ಅವನನ್ನು ಉಪಯೋಗಿಸಿಕೊಂಡ್ರು. ಆ ಕಾಲದಲ್ಲಿ ಇಸ್ರಾಯೇಲರಿಗೆ ಅನೇಕ ಶತ್ರುಗಳಿದ್ರು. ಈ ರಾಜನು
ಅಂದರೆ ಅರಾಮ್ಯರ ಅರಸನು ಇಸ್ರಾಯೇಲ್ ಅರಸನ ವಿರುದ್ಧ ದಾಳಿ ಮಾಡಲು ಹೋಗುವಾಗ, ಮುಂಚಿತವಾಗಿ ಅದರ ವಿಷಯ ಇಸ್ರಾಯೇಲರ ಅರಸನಿಗೆ ಗೊತ್ತಾಗುವಾಗ ನಮ್ಮ ವಿಷಯ ಯಾರೋ ಒಬ್ಬರು ಅವನಿಗೆ ಹೇಳುತ್ತಿದ್ದಾರೆ, ಅವರು ಅಲರ್ಟ್ ಆಗುತ್ತಿದ್ದಾರೆ ಎಂದು ಹೇಳಿದಾಗ ಪಕ್ಕದಲ್ಲಿದ್ದವನು ಹೇಳ್ತಾನೆ, ಅವರ ಬಳಿಯಲ್ಲಿ ಬೇರೆ ಯಾರೂ ಇರೋದಲ್ಲ, ಆ ದೇಶದಲ್ಲಿ ಎಲೀಷಾ ಎಂಬ ಒಬ್ಬ ಪ್ರವಾದಿ ಇದ್ದಾನೆ, ಆ ಪ್ರವಾದಿಗೆ ದೇವರು ಬಯಲ್ಪಡಿಸುವುದರಿಂದ ಅವನು ಆ ರಾಜನನ್ನು ಎಚ್ಚರಿಸುತ್ತಾ ಕಾಪಾಡುತ್ತಾ ಕೇಡಲಿ ಬೀಳದಂತೆ ಸೋತು ಹೋಗದಂತೆ ಅವರು ಅದ್ಭುತವಾಗಿ ಜಯಿಸುತ್ತಿದ್ದಾರೆ ಎಂದು ಹೇಳಿದಾಗಿಯೂ ಆ ರಾಜನಿಗೆ ಕೋಪ ಬಂದು ಆ ಎಲೀಷಾ ಪ್ರವಾದಿಯನ್ನು ಬಂಧಿಸಿ ಕರತನ್ನಿರಿ ಅನ್ನುತ್ತಾನೆ. ಈ ಕಾಲದಲ್ಲಿ ನೋಡಿರಿ, ಬಹಳಷ್ಟು ಜನರಿಗೆ ಇದೇ ರೀತಿ ಆ ದೈವ ಸೇವಕರನ್ನು ಬಂಧಿಸುವಂಥದ್ದು, ಹಿಂಸಿಸುವಂಥದ್ದು ಮಾತ್ರವಲ್ಲ, ಅವರನ್ನು ಅಂದರೆ ಆಟಂಕಪಡಿಸುವಂಥದ್ದು ಮಾಡುತ್ತಾ ಇದ್ದಾರಲ್ಲವೇ ನಮ್ಮ ದೇಶದಲ್ಲಿಯೂ ಕೂಡ. ಸುವಾರ್ತೆ ಸಾರುವುದರಲ್ಲಿ ತಪ್ಪು ಬೋಧನೆ ಏನು ನಾವು ಮಾಡ್ತಾ ಇಲ್ವಲ್ಲ, ಆದರೂ ಎಷ್ಟರ ಮಟ್ಟಿಗೆ ವಿರೋಧವನ್ನು ನಾವು ಎದುರಿಸ್ತಿದ್ದೇವೆ ನೋಡಿ. ಅದಕ್ಕಾಗಿಯೇ ಇವು ಅಂಧಕಾರ ಶಕ್ತಿ, ದುರಾತ್ಮಗಳ ಒಂದು ಶಕ್ತಿಯ ಪ್ರಭಾವವಾಗಿದೆ. ಮಾನವ ಜಾತಿಯನ್ನು ತನ್ನ ವಶ ಮಾಡಿಕೊಂಡು ಒಳ್ಳೆಯದನ್ನು ಮಾಡುವುದಕ್ಕಾಗಿಲ್ಲ. ಅನೇಕರಿಗೆ ಈ ದಿನ ಅರ್ಥ ಆಗ್ತಿಲ್ಲ. ಒಬ್ಬ ವ್ಯಕ್ತಿಯನ್ನು ವಶ ಮಾಡಿಕೊಳ್ಳೋದು, ಆ ವ್ಯಕ್ತಿಯನ್ನು ಸಾಧ್ಯವಾದಷ್ಟು ಹಿಂಸೆಗೊಳಿಸಿ ಅವನನ್ನು ತನ್ನೊಂದಿಗೆ ಬೆಂಕಿ ಗಂಧಕಗಳು ಉರಿಯುವ ಆ ಕೆರೆಯೊಳಗೆ ಪಾಲುಗಾರನಾಗುವುದಕ್ಕಾಗಿ ಸೆಳ್ಕೊಂಡು ಹೋಗ್ತವೆ. ಅದಕ್ಕೆ ಸೈತಾನನಿಂದ ಬಂಧಿಸಲ್ಪಟ್ಟವರಿಗೆ ಅರ್ಥ ಆಗ್ತಿಲ್ಲ. ಕುಡುಕುತನಕ್ಕೆ ಬಂಧಿತನಾದ ಒಬ್ಬ ವ್ಯಕ್ತಿಗೆ ನೋಡ್ರಿ, ಅದು ಅವನ ಜೀವಿತವೇ ನಾಶ ಮಾಡುತ್ತದೆ ಎಂದು ಅವನು ತಿಳಿದುಕೊಳ್ಳಲು ಸಾಧ್ಯವಾಗ್ತಿದೆಯಾ? ತಿಳಿದುಕೊಂಡಿದ್ದಾಗಿಯೂ ಅದನ್ನು ಬಿಟ್ಟು ಬಿಡಲು ಸಾಧ್ಯವಾಗ್ತಿದೆಯಾ? ಇಲ್ಲ. ಕಾರಣ ಆ ದುರಾತ್ಮದ ಪ್ರಭಾವ, ಅದು ಅವನನ್ನು ವಶಪಡಿಸಿಕೊಳ್ಳುತ್ತಾ ಇದೆ. ಎಷ್ಟೋ ಜನರ ಕುಟುಂಬ ಒಡೆದು ಹೋಗ್ತಾ ಇದೆ. ಎಷ್ಟೋ ಜನರು ಆರೋಗ್ಯವನ್ನೇ ಹಾಳು ಮಾಡಿಕೊಳ್ತಿದ್ದಾರೆ. ಎಷ್ಟೋ ಜನ ದೇಶದಲ್ಲಿಯೂ ಕೂಡ ನೋಡಿ, ಕಲಬೆರಕೆಯ ಸರಾಯಿಯನ್ನು ಕುಡಿದು ತಮಿಳುನಾಡಿನಲ್ಲಿ ಎಷ್ಟೋ ಜನರು ಸತ್ರು. ಈ ಸರಾಯಿ ವ್ಯಾಪಾರದ ಕುರಿತು ರಾಜಕೀಯ ನಾಯಕರು ಕೂಡ ಒಂಥರ ಜಗಳ ಮಾಡ್ತಿದ್ದಾರೆ. ನೋಡಿ ಪ್ರಿಯರೇ, ಎಷ್ಟು ಮೋಸ. ಬಡವರಿಗೆ ಸಹಾಯ ಮಾಡ್ತಿದ್ದೇವೆ ಅಂತ ಹೇಳಿ ಸರ್ಕಾರದಿಂದಲೇ ಸರಾಯಿ ವಿತರಿಸುತ್ತಿದ್ದೇವೆ ಎಂದು ಹೇಳುವ ಸರ್ಕಾರ ನೋಡುವಾಗ ವಿಷಾದವೆನಿಸುತ್ತೆ. ಅವರು ತಮ್ಮ ಬಡತನದಿಂದ ಹೊರಬರುವುದಕ್ಕಾಗಿ ಆಹಾರ ಕೊಡಿರಿ, ಬಲಗೊಳಿಸುವಂಥದ್ದನ್ನು ಕೊಡಿರಿಯೇ ಹೊರತು ಅವರು ಬಡತನದಿಂದ ವಿಮುಕ್ತಿ ಹೊಂದುವಂತೆ ಮಾಡಬೇಕೇ ಹೊರತು ಅವರನ್ನು ಮತ್ತಷ್ಟು ಹೀನ ಸ್ಥಿತಿಗೆ ಬೀಳಿಸುವಂತಹ ಈ ಕಾರ್ಯಗಳನ್ನೆಲ್ಲ ಮಾನವ ಜಾತಿ ನಾಶ ಮಾಡುವುದಕ್ಕಾಗಿ ಸೈತಾನನು ಕೋರಿಕೊಂಡ ವಿಧಾನಗಳಾಗಿವೆ. ಎಚ್ಚರಿಸುವಂಥವರನ್ನು, ಗದರಿಸುವಂಥವರನ್ನು, ತಪ್ಪೆಂದು ಹೇಳುವವರನ್ನು ಗೌರವಿಸುವಂತಹ ಸ್ಥಾನ, ಗುರುತಿಸುವಂತಹ ಸ್ಥಾನ ಈಗಿಲ್ಲ. ಸೊ ಒಂದು ದೊಡ್ಡ ಸೈನ್ಯವನ್ನು ಕಳಿಸುತ್ತಾನೆ. ಅವನ ವಿಷಯದಲ್ಲಿ ಎಷ್ಟು ಭಯಪಟ್ಟಿರ್ತಾನೆ ನೋಡಿ. ಬಹಳಷ್ಟು ಜನರನ್ನು ಗುಂಪು ಗುಂಪು ಗುಂಪಾಗಿ ರಾತ್ರೋರಾತ್ರಿಯೇ ಅವರನ್ನು ಕಳಿಸಿದಾಗ ಬೆಳಗಾಗೋಷ್ಟೊತ್ತಿಗೆ ಅವನನ್ನು ಹೌಸ್ ಅರೆಸ್ಟ್ ಮಾಡೋಣ ಎಂಬುದಾಗಿ ಎಲೀಷನ ಬಳಿಗೆ ಅವರು ಬರ್ತಾರೆ. ಒಮ್ಮೆ ಆ ವಚನ ನೋಡಿಕೊಳ್ಳೋಣ ಬನ್ನಿ. 2ನೇ ಅರಸುಗಳ ಪುಸ್ತಕ 6ನೇ ಅಧ್ಯಾಯ ವಚನ 15ರಿಂದ ಏನು ಹೇಳ್ತದೆ ಎಂದು ನಾವು ನೋಡಿಕೊಳ್ಳೋಣ ಬನ್ನಿ. ದೇವರ ಮನುಷ್ಯನ ಸೇವಕನು ಬೆಳಿಗ್ಗೆ ಎದ್ದು ಹೊರಗೆ ಹೋದಾಗ ರಥರಥಾಶ್ವ ಸಹಿತವಾದ ಮಹಾಸೈನ್ಯವು ಬಂದು ಪಟ್ಟಣದ ಸುತ್ತಲೂ ನಿಂತಿರುವುದನ್ನು ಕಂಡನು. ಅವನು ತನ್ನ ಯಜಮಾನನಿಗೆ, ಅಯ್ಯೋ ಸ್ವಾಮಿಯೇ, ನಾವು ಏನು ಮಾಡೋಣ ಎಂದನು. ಆ ದೇವರ ಮನುಷ್ಯನಿಗೆ ಆ ಸೇವಕನು ಹೇಳುತ್ತಾನೆ, ಎಲೀಷನು ಇರುವಂತಹ ಪಟ್ಟಣದ ಸುತ್ತಲೂ ಸೈನ್ಯವು, ರಥರಥಾಶ್ವಗಳು, ಕುದುರೆಗಳು, ಒಬ್ಬನನ್ನು ಹಿಡಿಯುವುದಕ್ಕಾಗಿ ಇಷ್ಟು ಜನ ಬರ್ತಾರೆ. ಬೆಳಗ್ಗೆ ಎದ್ದ ಕೂಡಲೇ ಎಲೀಷನ ಬಳಿಯಲ್ಲಿದ್ದ ಸೇವಕ ಹೊರಗೋಗಿ ನೋಡ್ತಾನೆ. ಅವನ ಸುತ್ತಲೂ ಇದನ್ನು ನೋಡಿದ ಕೂಡಲೇ, ಅಯ್ಯಾ, ನಮ್ಮ ಸುತ್ತಲೂ ರಥಾಶ್ವಗಳು, ಕುದುರೆಗಳು, ಸೇವಕರು, ರಾಜನು ಅಂದರೆ ಶತ್ರು ರಾಜನು, ಸೈನ್ಯವು ಸುತ್ತಲೂ ಮುತ್ತುಕೊಂಡಿದೆ. ಈಗ ಏನ್ ಮಾಡೋಣ? ಯಾವ ಕಡೆ ಓಡಿ ಹೋಗ್ಲಿಕ್ಕಾಗಲ್ಲ. ಓಡಿ ಹೋಗದಂತೆ ಸುತ್ತಲೂ ಮುತ್ತುಕೊಂಡಿದ್ದಾರೆ. ಸೈತಾನನು ಯಾವಾಗಲೂ ಸುತ್ತಲೂ ಮುತ್ತಿಕೊಳ್ತಾನೆ. ಯಾವ ಕಡೆಗೂ ತಪ್ಪಿಸಿಕೊಳ್ಳದಂತೆ ಇಕ್ಕಟ್ಟಿನಲ್ಲಿ ಸಿಲುಕಿಸುತ್ತಾನೆ. ನಿಮ್ಮಲ್ಲಿ ಬಹಳಷ್ಟು ಜನ ಅಂತಹ ಪರಿಸ್ಥಿತಿಯಲ್ಲಿ ಈಗಾಗಲೇ ಇದ್ದಿದ್ದೀರಿ ಅಂದ್ಕೊಳ್ತೇನೆ. ಮುಂದಕ್ಕೂ ಹೋಗಲಿಕ್ಕಾಗಲ್ಲ, ಹಿಂದಕ್ಕೂ ಹೋಗ್ಲಿಕ್ಕಾಗಲ್ಲ, ಆ ಕಡೆ ಹೋಗ್ಲಿಕ್ಕಾಗಲ್ಲ, ಈ ಕಡೆ ಹೋಗ್ಲಿಕ್ಕಾಗಲ್ಲ. ಏನಾಗ್ತೇವೆ? ಏನ್ ಮಾಡ್ಬೇಕು? ಒಳಗಾಗಬೇಕೋ? ಯಾವತ್ತೇ ಆಗಲಿ ಸೈತಾನನು ಸುತ್ತಲೂ ಮುತ್ತಿಕೊಳ್ಳಬಹುದೇನೋ, ಆದರೆ ನಿಮ್ಮ ಮೇಲ್ಗಡೆ ಮಾತ್ರ ಮುಚ್ಚಲಿಕ್ಕಾಗಲ್ಲ. ಆಗ ನೀವು ಕಣ್ಣೆತ್ತಿ ಪ್ರಾರ್ಥಿಸುವುದಾದರೆ
ಮೇಲಿನಿಂದ ದೇವರು ಶಕ್ತಿ ಕಳಿಸಿ ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡುತ್ತಾರೆ ಎಂದಿಗೂ ಕುಗ್ಗು ಹೋಗಬೇಡಿ. ಎಲ್ಲರೂ, ಜೊತೆಗಿರುವವರು, ಸ್ವಂತವರು ನಿಮಗೆ ವಿರುದ್ಧವಾಗಿ ತಯಾರಾಗಬಹುದು. ದೇವರು ನಿಮ್ಮ ಪಕ್ಷದಲ್ಲಿರುವುದಾದರೆ ನೀವು ಭಯಪಡುವ ಅವಶ್ಯಕತೆ ಇಲ್ಲ. ಭಯಪಟ್ಟಿರುವಂತಹ ಸೇವಕನಿಗೆ ದೇವರ ಮನುಷ್ಯನು ಏನು ಹೇಳ್ತಾನೆ ನೋಡಿ. 16ನೇ ವಚನ, ಆಗ ಎಲಿಷನು ಅವನಿಗೆ, ಹೆದರಬೇಡ, ಅವರ ಕಡೆಯಲ್ಲಿರುವವರಿಗಿಂತಲೂ ನಮ್ಮ ಕಡೆಯಲ್ಲಿರುವವರು ಹೆಚ್ಚಾಗಿದ್ದಾರೆ. ಏನಯ್ಯ, ಸೈನ್ಯ ನೋಡಿ ಭಯಪಡ್ತಾ ಇದ್ದಿ? ನಮ್ಮ ಪಕ್ಷದಲ್ಲಿದ್ದಂಥವರು ಅವರಿಗಿಂತಲೂ ಹೆಚ್ಚಾಗಿದ್ದಾರೆ. ಈ ಸೇವಕನಿಗೆ ಅರ್ಥ ಆಗ್ತಾಯಿಲ್ಲ, ಇವನೊಬ್ಬನೇ ಇದ್ದಾನೆ ಅಂದುಕೊಳ್ತಾ ಇದ್ದಾನೆ ಎಲಿಷನಿಗೆ ಸೇವಕನಾಗಿ. ನಮ್ಮ ಪಕ್ಷದಲ್ಲಿ ಯಾರಿದ್ದಾರಯ್ಯ? ನಮಗೆ ಅಷ್ಟೊಂದು ಸೈನ್ಯ ಎಲ್ಲಿದೆ? ನಮಗೆ ರಾಜ್ಯ ಎಲ್ಲಿದೆ? ಕಟ್ಟಡಗಳು ಎಲ್ಲಿವೆ? ಹೀಗೆಯೇ ಲೌಕಿಕವಾಗಿ ಆಲೋಚಿಸ್ತಾರೆ ಬಹಳಷ್ಟು ಜನ. ಲೌಕಿಕ ರೀತಿಯಾಗಿ ಒಬ್ಬ ದೇವರ ಸೇವಕನಿಗೆ, ದೇವರಿಗೋಸ್ಕರ ಬದುಕುವವರಿಗೆ ಸಂಬಂಧವಾದ ಯಾವುದೇ ರೀತಿಯ ಕಾವಲು ಇರುವುದಿಲ್ಲ, ದೊಡ್ಡ ಸೆಕ್ಯೂರಿಟಿ ಇರಲ್ಲ, ಯಾವುದೇ ರೀತಿಯ ವೆಪನ್ಸ್ ಇರುವುದಿಲ್ಲ, ಆಯುಧಗಳಿರುವುದಿಲ್ಲ, ಯಾವುದೇ ರೀತಿಯ ಸಪೋರ್ಟ್ ಇರುವುದಿಲ್ಲ. ಆದರೆ ದೇವರು ನಮ್ಮ ಪಕ್ಷದಲ್ಲಿರುವುದಾದರೆ ನಮ್ಮನ್ನು ಎದುರಿಸುವವರು ಯಾರು? ನಮ್ಮ ವಿರೋಧಿಯಾದ ಸೈತಾನನನ್ನು ಜಯಿಸಿದ ಯೇಸು ನಮ್ಮ ಪಕ್ಷದಲ್ಲಿದ್ದಾರೆ. ನಿಮ್ಮ ವಿರುದ್ಧವಾಗಿ ನೇಮಿಸಲ್ಪಟ್ಟ ಯಾವ ಆಯುಧವೂ, ಎಂಥದೇ ಆಯುಧವೂ ನಿಲ್ಲುವುದಿಲ್ಲ. ನಮ್ಮ ಪಕ್ಷದಲ್ಲಿ ಇದ್ದಾರಯ್ಯ ಎಂಬುದಾಗಿ ಎಲಿಷಾ, ಯೆಹೋವನೇ ಇವನು ನೋಡುವಂತೆ ಇವನ ಕಣ್ಣುಗಳನ್ನು ತೆರೆ ಎಂದು ಎಲಿಷನು ಪ್ರಾರ್ಥನೆ ಮಾಡುತ್ತಾನೆ. ದೇವರೇ, ನಮ್ಮ ಸುತ್ತಲಿರುವವರು ಎಷ್ಟು ಜನ ಎಂದು ನೋಡುವ ಹಾಗೆ ಇವನ ಕಣ್ಣುಗಳನ್ನು ತೆರೆಯೆಂದು ಪ್ರಾರ್ಥಿಸಲು ಏನಾಯ್ತಂತೆ? ಯೆಹೋವನು ಅವನ ಕಣ್ಣುಗಳನ್ನು ತೆರೆದನು. ಆಗ ಎಲಿಷನ ರಕ್ಷಣೆಗಾಗಿ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥರಥಾಶ್ವಗಳು ಆ ಸೇವಕನಿಗೆ ಕಂಡುವು. ಎಲಿಷನ ಸುತ್ತಣ ಗುಡ್ಡಗಳಲ್ಲಿ ಬಂದು ನಿಂತಿದ್ದ ಅಗ್ನಿಮಯವಾದ ರಥಗಳು ಭಯಂಕರವಾದಂತಹ ಕಾವಲನ್ನು ಕಾಣುತ್ತಾನೆ. ಇರುವೆ ಕೂಡ ತೂರಿಕೊಂಡು ಬರಲಾರದಂತಹ ಬೇಲಿ ದೇವರು ಕೊಟ್ಟಿದ್ದಾರೆ ಎಂಬುದನ್ನು ಅವನು ಕಣ್ಣು ತೆರೆಯಲ್ಪಟ್ಟಾಗ ಕಾಣುತ್ತಾನೆ. ಯಶ್, ದೇವರು ನಿಮಗೆ ಕೊಟ್ಟ ಕಾವಲು ಮಾನವರ ಕಣ್ಣಿಗೆ ಕಾಣದೇ ಇರಬಹುದೇನೋ, ಆದರೆ ಆತನ ರೆಕ್ಕೆಯ ಮರೆಯಲ್ಲಿ ನೀವು ಕಾವಲಾಗಿದ್ದಾಗ ಯಾವ ಅಪಾಯ ನಿಮಗೆ ಸಂಭವಿಸುವುದಿಲ್ಲ. ಆಗ ಅವನು ಆಶ್ಚರ್ಯಗೊಳ್ತಾನೆ. ಆ ಸೇವಕನು, ಅವರು ಬರ್ತಿದ್ದಾರೆ ಎನ್ನುವಾಗ ಯೆಹೋವನ ಸೇವಕನಾದ ಎಲಿಷಾ ಹೇಳ್ತಾನೆ, ದೇವರೇ, ಈ ಸೇವಕನ ಕಣ್ಣನ್ನು ತೆರೆಯಿರಿ, ಆ ದಾಳಿ ಮಾಡಲು ಬಂದವರ ಕಣ್ಣನ್ನು ಮುಚ್ಚಿರಿ. ಆಗ ಅವರ ಕಣ್ಣು ಕುರುಡಾದುವಂತೆ, ಕಣ್ಣು ಕಾಣಿಸಲಾರದಕ್ಕೆ ಎಲ್ಲಿ ಹೋಗ್ತಿದ್ದೇವೆಂದು ಗೊತ್ತಾಗಲಿಲ್ಲ. ಶತ್ರುಗಳನ್ನು ಎದುರಿಸುತ್ತಿದ್ದೇವೆ ಅಂದುಕೊಂಡು ಶತ್ರುಗಳ ಪಾದದ ಬಳಿಗೆ ನೇರವಾಗಿ ಬಂದು, ಅಂದರೆ ಆ ರಾಜನ ಅರಮನೆಯ ಬಳಿಗೆ ಅವರು ಬಂದ್ರಂತೆ, ಆ ಪಟ್ಟಣದೊಳಗೆ ಬಂದ್ರಂತೆ. ಆಗ ಅವರೆಲ್ಲರೂ, ಅಂದರೆ ಆ ಶತ್ರು ಸೈನ್ಯದವರೆಲ್ಲ ಇಸ್ರಾಯೇಲ್ ಸೈನ್ಯದ ಮಧ್ಯದಲ್ಲಿ ಬಂದಾಗ ಮತ್ತೆ ಎಲಿಷನು ಬೇಡಿಕೊಳ್ತಾನೆ, ದೇವರೇ, ಆಗ ಅವರ ಕಣ್ಣನ್ನು ತೆರೆ ಅಂದಾಗ ಅವರು ತೆರೆದು ನೋಡಿದ ಕೂಡಲೇ ಇವರು ಹಿಡಿದುಕೊಳ್ಳೋಣ ಎಂದು ಬಂದಿರುವಂತಹ ಎಲಿಷನಿಗೆ ಯಾವ ಕೇಡುಂಟಾಗಲಿಲ್ಲ. ಅವರು ಹಿಡಿಯಬೇಕು ಎಂದು ಬಂದಿರುವಂತಹ ವಿರೋಧಿಗಳಾಗಿರುವ ಇಸ್ರಾಯೇಲ್ ಸೈನ್ಯದವರ ಮಧ್ಯದಲ್ಲಿ ಅವರೇ ಸಿಕ್ಕಾಕೊಳ್ತಾರೆ. ನೀವು ಹಿಡಿದುಕೊಳ್ಳಬೇಕೆಂದಿರುವವರೇ ನಿಮ್ಮನ್ನು ಹಿಡಿದುಕೊಳ್ಳುವುದಾದರೆ ಇನ್ನು ನಿಮ್ಮ ಸಂಗತಿಯೇನು? ಅಲ್ಲಿ ಅದೇ ನಡೆದಿತು. ಅಲ್ಲಿ ಎಲ್ಲರೂ ಸಿಕ್ಕಾಕೊಳ್ಳಬೇಕಾಯಿತು. ಆವಾಗ ರಾಜನು ಹೇಳ್ತಾನೆ, ಏನೆಂದರೆ, ಎಲಿಷಾನೇ, ಇವರನ್ನು ಕೊಂದಾಕೋ ಅನ್ನುತ್ತೀಯ ಅಂದಾಗ, ಇಲ್ಲ ಬೇಡ ಅನ್ನುತ್ತಾನೆ. ನೋಡಿ ಪ್ರಿಯರೇ, ನಿಮ್ಮ ಶತ್ರು ನಿಮ್ಮ ಕೈಗೆ ಸಿಕ್ಕಾಗ ನೀವು ಅವನಿಗೆ ಆಹಾರ ಕೊಟ್ಟು ಒಳ್ಳೆಯದನ್ನು ಮಾಡಿರಿ. ಅಷ್ಟೇ ಹೊರತು ಕೊಲ್ಲೆಂದು ಹೇಳುವುದಿಲ್ಲ ನಮ್ಮ ದೇವರು. ವಿರೋಧಿಗಳು ಕೂಡ ಸಾಯಬೇಕೆಂದು ಕೋರಿಕೊಳ್ಳುವಾತನಲ್ಲ. ನಮಗೆ ಹಾನಿ ಮಾಡಿದವರಿಗೆ ನಾವು ಮೇಲನ್ನು ಮಾಡಬೇಕು. ಅದನ್ನೇ ದೇವರು ಹೇಳಿದ್ದಾರೆ. ನೀವು ಬೇಕಾದರೆ ಇದೇ ಅಧ್ಯಾಯದ 22ನೇ ವಚನ ನೋಡೋಣ ಬನ್ನಿ. ನೀವು ಇಡೀ ಅಧ್ಯಾಯ ಧ್ಯಾನ ಮಾಡಿ ನೋಡಿ. ಇದೊಂದು ವಿಸ್ತಾರವಾದ ಕಥೆ ರೂಪದಲ್ಲಿದೆ. ಇದು ನಿಜವಾದ ಸಂಘಟನೆಯಾಗಿದೆ. ನಮ್ಮ ಜೀವಿತದಲ್ಲಿ ಕೂಡ ನಡೆಯುವಂಥದ್ದಾಗಿದೆ. 2ನೇ ಅರಸುಗಳು 6ನೇ ಅಧ್ಯಾಯ 22ನೇ ವಚನ. ಕತ್ತಿ ಬಿಲ್ಲುಗಳಿಂದ ಸ್ವಾಧೀನಪಡಿಸಿಕೊಂಡು ಸೆರೆಯಾಗಿ ತಂದವರನ್ನು ನೀನು ಸಂಹರಿಸುವಿಯೋ? ಇವರಿಗೆ ಅನ್ನಪಾನಗಳನ್ನು ಕೊಡು, ಉಂಡು ಕುಡಿದು ತಮ್ಮ ಯಜಮಾನನ ಬಳಿಗೆ ಅವರು ಹಿಂದಿರುಗಿ ಹೋಗಲಿ ಎಂದು ಉತ್ತರ ಕೊಟ್ಟನು. ಆಗ ಅರಸನು ಅವರಿಗೋಸ್ಕರ ದೊಡ್ಡ ಔತಣವನ್ನು ಮಾಡಿಸಿ ಅವರು ಅನ್ನಪಾನಗಳನ್ನು ತೆಗೆದುಕೊಂಡ ಮೇಲೆ ಅವರನ್ನು ಅವರ ಯಜಮಾನನ ಕಳುಹಿಸಿದನು. ಅಂದಿನಿಂದ ಸುಲಿಗೆ ಮಾಡುವ ಅರಾಮ್ಯರ ಗುಂಪುಗಳು ಇಸ್ರಾಯೇಲರ ಪ್ರಾಂತ್ಯದೊಳಗೆ ತಿರುಗಿ ಬರಲಿಲ್ಲ. ಒಂದು ಶಾಶ್ವತವಾದ ಬಿಡುಗಡೆ ಉಂಟಾಯಿತು.
ನಿಮ್ಮ ಶತ್ರುವನ್ನು ಮಿತ್ರರನ್ನಾಗಿ ಮಾಡುವ ದೇವರು ತನ್ನ ಅದ್ಭುತ ಕಾರ್ಯ ಮಾಡುತ್ತಾರೆ. ಅದಕ್ಕೆ ಯಾರನ್ನೂ ದ್ವೇಷಿಸಬೇಡಿರಿ. ನಿಮ್ಮನ್ನು ದ್ವೇಷಿಸುವವರನ್ನು ಪ್ರೀತಿಸಿರಿ. ನಿಮಗೆ ಅಪಕಾರ ಮಾಡಿದಂಥವರಿಗೆ ಒಳ್ಳೆಯದನ್ನೇ ಮಾಡಿರಿ, ಉಪಕಾರವೇ ಮಾಡಿರಿ. ಅದೇ ನಮ್ಮ ಕರ್ತನು ಕಲಿಸಿಕೊಟ್ಟಂತಹ ಪಾಠವಾಗಿದೆ. ಕತ್ತಿಯಿಂದ ಅಲ್ಲ, ಆದರೆ ಪ್ರೀತಿಯಿಂದಲೇ ನಾವು ಇತರರನ್ನು ಸಂಪಾದಿಸಬಹುದು. ನಮ್ಮ ಮನೋನೇತ್ರಗಳು ಬೆಳಗಿಸಲ್ಪಟ್ರೆ ನಮಗಿರುವಂತಹ ಕಾವಲು, ನಮ್ಮ ಪಕ್ಷದಲ್ಲಿರುವ ದೇವರು ಎಷ್ಟು ದೊಡ್ಡವರಾಗಿದ್ದಾರೆ ಎಂದು ನಾವು ತಿಳಿದುಕೊಳ್ಳುತ್ತೇವೆ. ನಾವು ನಮ್ಮ ಶತ್ರುಗಳನ್ನು ನೋಡಿ ನಡುಗುವವರಾಗಿರದೆ ಸೈತಾನನನ್ನು ಸಹ ಎದುರಿಸುತ್ತೇವೆ. ಆಧ್ಯಾತ್ಮಿಕ ಜೀವಿತದಲ್ಲಿ ಜಯಶಾಲಿಗಳಾಗಿ ಇರುತ್ತೇವೆ. ಪ್ರಾರ್ಥನೆ. ಪರಿಶುದ್ಧ ದೇವರೇ, ಪ್ರೀತಿಯುಳ್ಳ ತಂದೆಯೇ, ಅನೇಕ ಸಾರಿ ನಮಗಿರುವ ಸಾಲಗಳು, ನಮಗಿರುವ ಮನುಷ್ಯರು, ಅಂದರೆ ಸುತ್ತಲಿರುವ ಮನುಷ್ಯರು, ನಾವು ಎದುರಿಸುತ್ತಿರುವ ಪರಿಸ್ಥಿತಿಗಳು ನಮಗೆ ಭಯಾಂದೋಲನೆ ಉಂಟು ಮಾಡುತ್ತಿರುವಾಗ, ಇನ್ನು ನಮಗೆ ಬದುಕೇ ಇಲ್ಲ, ನಾವು ಜೀವಿಸಲಾರೆವು ಎನ್ನುವಷ್ಟರ ಮಟ್ಟಿಗೆ ಭಯದಿಂದ ನಾವು ತುಂಬಿಕೊಂಡಿರುವಾಗ ನಮ್ಮನ್ನು ಕಾಪಾಡುವ ದೇವರು ಎಷ್ಟು ದೊಡ್ಡ ದೇವರಾಗಿದ್ದಾರೆ. ನಾವು ಗ್ರಹಿಸಿಕೊಳ್ಳುವ ಹಾಗೆ ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿರಿ. ಪರಿಶುದ್ಧಾತ್ಮನ ಶಕ್ತಿಯನ್ನು ನಮಗೆ ದಯಪಾಲಿಸಿರಿ. ಭಯಪಟ್ಟವರಾಗಿ ಕುಗ್ಗಿ ಹೋಗುವವರಾಗಿರದೆ ಕರ್ತನ ನಾಮದಲ್ಲಿ ಗದರಿಸಿ ಪ್ರಾರ್ಥಿಸಿ ಅದ್ಭುತಗಳನ್ನು ಕಾಣುವಂಥವರಾಗಿರಲು ಸಹಾಯ ಮಾಡಿರಿ. ಈ ದಿನ ಯಾರ್ಯಾರು ಯಾವ್ಯಾವ ಶೋಧನೆಯಲ್ಲಿದ್ದಾರೋ, ಎಂತಹ ವ್ಯಕ್ತಿಗಳ ಮೂಲಕ, ಪರಿಸ್ಥಿತಿಗಳ ಮೂಲಕ ಇಲ್ಲವೇ ಅಂಥವರು ತಮ್ಮ ಆಧ್ಯಾತ್ಮಿಕ ಜೀವಿತದಲ್ಲಿ ಎಷ್ಟೋ ಹೋರಾಟಗಳನ್ನು ಯಾರ್ಯಾರು ಎದುರಿಸುತ್ತಿದ್ದಾರೋ, ಇಸ್ರಾಯೇಲರನ್ನು ಕಾಪಾಡುವ ಆತನು ತೂಕಡಿಸುವುದಿಲ್ಲ, ನಿದ್ರಿಸುವುದಿಲ್ಲ ಎಂಬ ಮಾತು ನಮಗಾಗಿ ಪ್ರಾಣ ಕೊಟ್ಟಿರುವ ಯೇಸು ತನ್ನ ಕೈಗಳನ್ನು ಚಾಚಿ ದಿನವೆಲ್ಲ ಕಾಯ್ದು ಕಾಪಾಡುತ್ತಿದ್ದಾರೆಂದು ನೆನಪು ಮಾಡಿಕೊಂಡು, ಯಾವನ ಮನಸ್ಸು ನಿನ್ನ ಮೇಲೆ ಆತುಕೊಳ್ಳುವುದೋ ಅವನು ಪೂರ್ಣ ಮನಃಶಾಂತಿಯುಳ್ಳವನಾಗಿ ಕಾಪಾಡಲ್ಪಡುವನೆಂಬ ಮಾತಿನ ಪ್ರಕಾರ ನಿಮ್ಮ ಮೇಲೆ ಆದುಕೊಳ್ಳಲು ನೀವು ಮಾಡುವ ಅದ್ಭುತವನ್ನು ನೋಡಿ ನಮ್ಮ ಜೀವಿತದಲ್ಲಿ ಜಯ ಸಾಧಿಸುವುದಕ್ಕೂ ಸಹಾಯ ಮಾಡಿರೆಂದು ಕ್ರಿಸ್ತನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯೂ, ಮಗನಾಗಿರುವ ಕ್ರಿಸ್ತನ ಕೃಪೆಯೂ, ಆದರಣೆಕರ್ತನಾದ ಪವಿತ್ರಾತ್ಮನ ಸಹವಾಸವು ಕೂಡಿ ಬಂದಿರುವ ನಮ್ಮೆಲ್ಲರ ಸಂಗಡ ಇಂದಿಗೂ ಸದಾಕಾಲಕ್ಕೂ ನೆಲೆಯಾಗಿರಲಿ. ಆಮೇನ್. ದೇವರಿಗೆ ಸ್ತೋತ್ರ. ನಿಮ್ಮ ಹೋರಾಟಗಳಲ್ಲಿ, ಶ್ರಮೆಗಳಲ್ಲಿ ದೇವರು ನಿಮ್ಮ ಸಂಗಡ ಇದ್ದಾರೆಂದು ನಂಬಿಕೆಯಿಡಿರಿ. ನಂಬಿಕೆಯಿಂದ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆಯಿಂದ ಅದ್ಭುತ ಮಹತ್ಕಾರ್ಯಗಳನ್ನು, ಜಯಗಳನ್ನು ನೀವು ಕಾಣಬಲ್ಲಿರಿ. ನಿಮಗಾಗಿ ನಾವು ಪ್ರಾರ್ಥಿಸಬೇಕಾದ್ರೆ 8939731313 ನಂಬರ್ಗೆ, ಇತರ ದೇಶದಿಂದಲೂ ವೀಕ್ಷಿಸುವುದಾದರೆ ಕೊಡಲ್ಪಟ್ಟ ಇದೇ ನಂಬರ್ಗೆ ಒಂದು ಟೆಕ್ಸ್ಟ್ ಇಲ್ಲವೇ ವಾಯ್ಸ್ ಮೆಸೇಜ್ ಮುಖಾಂತರ ವಾಟ್ಸಪ್ ಕಳಿಸಿಕೊಡಿರಿ. ನಿಮಗಾಗಿ ನಾವು ಪ್ರಾರ್ಥಿಸುತ್ತಿದ್ದೇವೆ. ದೇವರು ತಪ್ಪದೇ ಉತ್ತರಿಸುತ್ತಾರೆ. ಡಾಕ್ಟರ್ ಜಯಪಾಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡುವುದನ್ನು ಮರೆಯಬೇಡಿ. ಈ ದಿನ ಬುಧವಾರವಲ್ಲವೋ ನಿಮ್ಮ ಸಭೆಯಲ್ಲಿ ನಡೆಯುವಂತಹ ಮಧ್ಯಪ್ರಾರ್ಥನೆಯಲ್ಲಿ ಪಾಲ್ಗೊಂಡು ಕರ್ತನ ಆಶೀರ್ವಾದ ಹೊಂದಿಕೊಳ್ಳಿರಿ. ಅನೇಕ ಸ್ಥಳಗಳಲ್ಲಿ ಗೆಟ್ ಟುಗೆದರ್ ನಡೆಸುವುದಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ. ನೀವು ಕೂಡ ನಮಗಾಗಿ ಪ್ರಾರ್ಥಿಸಿರಿ. ಕರ್ತನ ಚಿತ್ತವಿರುವುದಾದರೆ ಮತ್ತೆ ನಾಳೆ ಇದೇ ಅನುದಿನದ ಧ್ಯಾನ ಎಂಬ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ದೇವರ ಮಹಾಕೃಪೆ ನಿಮ್ಮೆಲ್ಲರೊಂದಿಗಿರಲಿ. ಹಾಲೆಲೂಯಾ. ದೇವರಿಗೆ ಸ್ತೋತ್ರ. ಬೆಂಗಳೂರಿನ ಸುತ್ತಮುತ್ತಲು ಇರುವಂಥವರೆಲ್ಲರಿಗೂ ಶುಭವಾರ್ತೆ. ಪ್ರತಿದಿನ ದೇವರ ವಾಕ್ಯ ಅನೇಕ ಭಾಷೆಗಳಲ್ಲಿ ಕೇಳುತ್ತಿರುವ ನಿಮ್ಮೆಲ್ಲರಿಗೆ ಮುಖಾಮುಖಿಯಾಗಿ ಭೇಟಿಯಾಗಲು, ನಿಮಗೋಸ್ಕರ ವೈಯಕ್ತಿಕವಾಗಿ ಪ್ರಾರ್ಥಿಸಬೇಕೆಂದು ಬ್ಯಾಂಗ್ಳೂರ್ಗೆ ಬರ್ತಿದ್ದೇವೆ. ಆಗಸ್ಟ್ 27ನೇ ತಾರೀಕಿನಂದು ಮಧ್ಯಾಹ್ನ 2 ಗಂಟೆಯಿಂದ 5 ಗಂಟೆವರೆಗೂ, ರಾತ್ರಿ 6 ಗಂಟೆಯಿಂದ 10 ಗಂಟೆವರೆಗೂ ನಡೆಯುವ ಈ 2 ಸೆಷನ್ನಲ್ಲಿಯೂ ಪಾಲ್ಗೊಳ್ಳುವುದಕ್ಕಾಗಿ ಸಿದ್ಧರಾಗಿ ಬನ್ನಿ. ನಿಮ್ಮನ್ನು ಮುಖಾಮುಖಿಯಾಗಿ ನೋಡಿ ವೈಯಕ್ತಿಕವಾಗಿ ನಿಮಗೋಸ್ಕರ ಪ್ರಾರ್ಥಿಸಬೇಕೆಂದು ದೇವರ ವಾಕ್ಯವನ್ನು ನಾವೆಲ್ಲರೂ ಧ್ಯಾನಿಸಿ ದೇವರ ಸನ್ನಿಧಿಯಲ್ಲಿ ಆನಂದಿಸಬೇಕೆಂದು ಈ 1 ಡೇ ಗೆಟ್ ಟುಗೆದರ್ ಅನ್ನು ಏರ್ಪಡಿಸಿದ್ದೇವೆ. ಬನ್ನಿರಿ, ಕುಟುಂಬವಾಗಿ ಕೂಡಿ ಬನ್ನಿರಿ. ದೇವರ ಸನ್ನಿಧಿಯಲ್ಲಿ ನಾವೆಲ್ಲರೂ ಸೇರಿ ದೇವರ ವಾಕ್ಯ ಧ್ಯಾನಿಸೋಣ, ಆತನನ್ನು ಆರಾಧಿಸೋಣ. ಮತ್ತಷ್ಟು ಮುಖ್ಯವಾಗಿ ನಿಮ್ಮ ಸಾಕ್ಷಿ ಕೇಳುವುದಕ್ಕಾಗಿ, ನಿಮಗಾಗಿ ಪ್ರಾರ್ಥಿಸುವುದಕ್ಕಾಗಿ ನಾನು ಎಷ್ಟೋ ಆಸೆಯುಳ್ಳವನಾಗಿದ್ದೇನೆ. ಸೋಷಿಯಲ್ ಮೀಡಿಯಾದ ಮೂಲಕ, ಟೆಲಿವಿಷನ್ ಮೂಲಕ ವಾಕ್ಯ ಕೇಳುತ್ತಿರುವ ನಿಮ್ಮನ್ನು ಮುಖಾಮುಖಿಯಾಗಿ ಭೇಟಿಯಾಗಿ ಎಷ್ಟೋ ಬಲಪಡಿಸಬೇಕೆಂಬ ಆಸೆಯಲ್ಲಿದ್ದೇವೆ. ತಪ್ಪದೆ ಬನ್ನಿರಿ. ಬ್ಯಾಂಗ್ಳೂರಿನಲ್ಲಿ ಹಡ್ಸನ್ ಕಮ್ಯುನಿಟಿ ಸೆಂಟರ್ನಲ್ಲಿ CSI ಕಾಂಪೌಂಡ್ನಲ್ಲಿ ಈ 1 ಡೇ ಗೆಟ್ ಟುಗೆದರ್ ನಡೆಯುತ್ತದೆ. ಹೆಚ್ಚಿನ ವಿವರ ಬೇಕಾಗುವುದಾದರೆ 8939393939 ನಂಬರ್ಗೆ ನೀವು ಕರೆ ಮಾಡಿ.
ಇಲ್ಲವೇ ನೀವು ಕಾಣುತ್ತಿರುವ ನಂಬರ್ಗಳಿಗೆ ನೀವು ವಾಟ್ಸಪ್ ಕಳಿಸಿಕೊಡಿರಿ, ಲಿಂಕ್ ನಿಮಗೆ ಕಳಿಸುತ್ತೇವೆ. ತಪ್ಪದೆ ಬರ್ತೀರಲ್ಲವೇ?